ಮುಂದಿನ 2047ರಲ್ಲಿ ನಮ್ಮ ದೇಶ ಸಂಪೂರ್ಣ ವಿಕಸಿತ ಭಾರತ ಆಗಬೇಕೆಂಬ ಕನಸನ್ನ ಪ್ರಧಾನಿ ನರೇಂದ್ರ ಮೋದಿ ದೇಶದ ಮುಂದೆ ಬಿತ್ತಿದ್ದಾರೆ. ಇದು ನನಸಾಗುವಲ್ಲಿ ಎಲ್ಲರ ಯೋಗಾದಾನದ ಅಗತ್ಯವಿದೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ ಮಿಷನ್, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಹಾಗೂ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಶನಿವಾರ ನಡೆದ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮೊಳಗಿನ ಕೌಶಲ್ಯವನ್ನ ಪೋಷಿಸಿ ಬೆಳೆಸುವಂತಹ ಕೆಲಸ ಆಗಬೇಕಾಗಿದೆ. ಉದ್ಯೋಗ ಮೇಳ ಇದಕ್ಕೆ ಪೂರಕ. ಸಂದರ್ಶನದಲ್ಲಿ ಸೋತ್ರೆ ಜೀವನವೇ ಮುಗಿಯೋದಿಲ್ಲ. ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡು ಮುನ್ನುಗ್ಗಲು ಪ್ರೇರಣೆಯಾಗಲಿ. ಮಂಗಳೂರಿನಲ್ಲಿ 7 ದಿನಗಳ ಸರಸ್ ಮೇಳ ನಡೀತಾ ಇರುವ ಹೊತ್ತಲ್ಲೇ ಪುತ್ತೂರಿನಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ನಡೀತಾ ಇರೋದು ಉತ್ತಮ ಬೆಳವಣಿಗೆ ಎಂದರು. ನಾಗರಿಕ ಸಮಾಜ ಶಿಷ್ಟಾಚಾರ ಬೆಳೆಸಿಕೊಳ್ಬೇಕು. ಮಹಾತ್ಮ ಗಾಂಧಿ ಹೇಳಿದಂತೆ ಬದಲಾವಣೆ ಬದಲು ನಮ್ಮಲ್ಲೇ ಬರಬೇಕು ಎಂದು ಸಂಸದರು ಹೇಳಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಶಾಸಕ ಅಶೋಕ್ ಕುಮಾರ್ ಮಾತನಾಡಿ, ಪುಸ್ತಕದ ಮೂಲಕ ಕಲಿಯುವಂಥದ್ದು ಎಷ್ಟು ಮುಖ್ಯವೋ ಪ್ರಾಯೋಗಿಕ ಬದುಕಲ್ಲಿ ಕಲಿಯುವಂಥದ್ದು ಅದಕ್ಕಿಂತ ಮುಖ್ಯ. ಕಲಿಕೆಯಲ್ಲಿ ಸಾಧನೆ ಮಾಡಲು ಯಾರ ಪ್ರಭಾವವೂ ಬೇಕಿಲ್ಲ. ಸಿಇಟಿ ನೀಟ್ ಬಂದ ಮೇಲೆ ಪ್ರತಿಭಾವಂತರು ಎಷ್ಟು ಎತ್ತರಕ್ಕೂ ಹೋಗಬಹುದು. ಮಂಗಳೂರಿನಲ್ಲಿ ಐಟಿ ಹಬ್ ನಿರ್ಮಾಣವಾಗಬೇಕಾಗಿದೆ. ಬೆಂಗಳೂರಿನ ನಂತರ ಐಟಿ ಉದ್ಯಮಿಗಳು 2ನೇ ನಗರದತ್ತ ನೋಡ್ತಾ ಇದ್ದಾರೆ. ಇದು ಮಂಗಳೂರಿನಲ್ಲಿ ಆಗಬೇಕು ಎಂದು ಹೇಳಿದರು. ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಟಿಎಂ ಶಹೀದ್ ತೆಕ್ಕಿಲ್ ಮಾತನಾಡಿ, ಉದ್ಯೋಗ ಮೇಳದಲ್ಲಿ ಕಂಪನಿಗಳು ನೈಪುಣ್ಯತೆ ಆಧಾರದಲ್ಲಿ ನೇರ ನೇಮಕ ಮಾಡಿಕೊಳ್ಬೇಕಾಗಿದೆ ಎಂದರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಜಯರಾಮ್ ಕೆಇ, ಎನ್ಆರ್ಎಲ್ಎಂ ಬೆಂಗಳೂರು ಕೇಂದ್ರ ಕಚೇರಿಯ ಉಪನಿರ್ದೇಶಕ ಜಗನ್ನಾಥ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣಭಟ್ಟ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರ್ವಡೆ ವಿನಾಯಕ್ ಕರ್ಬಾರಿ, ಡಾಕ್ಟರ್ ವಿದ್ಯಾ ಮತ್ತಿತರರು ಉಪಸ್ಥಿತರಿದ್ದರು.